ಸೊ ಇವಾಗ ಈ ಫಾರೆಕ್ಸ್ ಲಾಟ್ ಕ್ಯಾಲ್ಕುಲೇಟರ್ನ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡಬೇಕು, ಹಾಗೆ ಈ ಪಿ ಸಿಗೆ ಯಾವ ರೀತಿ ಕನೆಕ್ಷನ್ ಕೊಡಬೇಕು ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ. ಸೊ ಫಾರೆಕ್ಸ್ ಲಾಟ್ ಕ್ಯಾಲ್ಕುಲೇಟರ್ ಬಂದು ನಿಮಗೆ ಆಟೋಮೇಟೆಡ್ ಇರುತ್ತೆ. ಅಂದರೆ ಲಾಟ್ನ ನೀವು ಮ್ಯಾನ್ಯುವಲಾಗಿ ಕ್ಯಾಲ್ಕುಲೇಷನ್ ಮಾಡಿ ಎಸ್ ಎಲ್ನ ಅಂದರೆ ಮೆಜರ್ಮೆಂಟ್ ಮಾಡಿ ಅಳೆಯೋ ಅಷ್ಟರಲ್ಲಿ ಮಾರ್ಕೆಟ್ ಭಾಳ ದೂರ ಹೋಗಿರುತ್ತೆ ಕೆಲವೊಂದು ಸಲ. ಸೊ ಅವಾಗ ಲಾಟು ತಪ್ಪಾಗಿರ್ಬೋದು. ಅದಕ್ಕೆ ನಾವು ಏನು ಮಾಡಿದ್ವಿ, ಈ ಫಾರೆಕ್ಸ್ ಲಾಟ್ ಕ್ಯಾಲ್ಕುಲೇಟರ್ ಅನ್ನೋ ಆ್ಯಪ್ನ ಬಿಲ್ಡ್ ಮಾಡಿದ್ವಿ. ಇದು ಆಟೋಮೆಟಿಕ್ಕಾಗಿ ನಿಮಗೆ ಪಿ ಸಿಗೆ ಕನೆಕ್ಷನ್ ಮಾಡ್ಕೊಂಡು ನೀವು ಆರ್ಡ್ರನ್ನ ಇಲ್ಲಿಂದನೇ ಪ್ಲೇಸ್ ಮಾಡ್ಬೋದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಕ್ಕೆ ಮೂಲಕ. ಸೊ ನೋಡಿ, ಇಲ್ಲಿ ಫಾರೆಕ್ಸ್ ಲಾಟ್ ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡಿದರೆ ಪ್ಲೇಸ್ಟೋರಲ್ಲಿ ಥರ್ಡ್ ಒನ್ ಇದೆಯಲ್ಲ ಅದು ಸಿಗುತ್ತೆ. ಅದನ್ನ ಕ್ಲಿಕ್ ಮಾಡಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಸೊ ಒನ್ಸ್ ಇನ್ಸ್ಟಾಲೇಷನ್ ಆದಮೇಲೆ ಸೈನ್ ಇನ್ ವಿತ್ ಗೂಗಲ್ ಕೇಳುತ್ತೆ. ಸೊ ಸೈನ್ ಇನ್ ವಿತ್ ಗೂಗಲ್ ಆದಮೇಲೆ ಸೊ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಸೊ ಬಂದ ತಕ್ಷಣ ನೀವು ರಿಸೋರ್ಸಲ್ಲಿ ಹೋಗಿ ಇಲ್ಲಿ MT5 ಬ್ರಿಡ್ಜ್ ಅಂತ ಒಂದು ಆಪ್ಷನ್ ಇದೆ. ಸೊ ಯಾವುದಾದ್ರೂ ಒಂದು ಕ್ಲಿಕ್ ಮಾಡಿ, ಗೆಟ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೋಡ್ಬೋದು ನಿಮ್ಮನ್ನು ಒಂದು ಟೆಲಿಗ್ರಾಮ್ಗೆ ರೀಡೈರೆಕ್ಟ್ ಆಗುತ್ತೆ. ಈ exe ಫೈಲ್ನ ಏನು ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಪಿ ಸಿಯಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಸೊ ಒನ್ಸ್ ಇನ್ಸ್ಟಾಲೇಷನ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನನ್ನ ಡೆಸ್ಕ್ಟಾಪಲ್ಲಿ ನೀವು ನೋಡ್ಬೋದು ಎಪೆಕ್ಸ್ ಸ್ಕೂಲ್ ಬ್ರಿಡ್ಜ್ ಅಂತ ಇದೆ. ಸೊ ಇದು ಇನ್ಸ್ಟಾಲ್ ಆದಮೇಲೆ ಬರುತ್ತೆ. ಓಕೆನಾ? ಒನ್ಸ್ ಇನ್ಸ್ಟಾಲ್ ಆದಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಅಂದರೆ ಡಬಲ್ ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡಿ exe ಫೈಲ್ನ. ಸೊ ಈ ರೀತಿ ಒಂದು ಐಕಾನ್ ನಿಮಗೆ ಒಂದು UI ಕಾಣಿಸುತ್ತೆ, ಡೆಸ್ಕ್ಟಾಪ್ ಐಕಾನು. ಇಲ್ಲಿ ನೋಡ್ಬೋದು. ಸೊ ಒಂದು ಬ್ರೋಕರ್ ಆಟೋಮೆಟಿಕ್ಕಾಗಿ ನನಗೆ ಓಪನ್ ಆಗುತ್ತೆ. ನಾನು ಡಿಫಾಲ್ಟು 5% ಆನ್ಲೈನ್ ಏನು ಫಂಡೆಡ್ ಅಕೌಂಟ್ ಇದೆಯಲ್ಲ ಅದನ್ನು ಡಿಫಾಲ್ಟ್ ಆಗಿಟ್ಟಿದ್ದೀನಿ. ಸೊ ನಿಮಗೆ ಎಷ್ಟು ಇನ್ಸ್ಟಾಲೇಷನ್ ಆಗಿದೋ ಎಲ್ಲ ಲಿಸ್ಟಿಲ್ಲಿ ತೋರಿಸುತ್ತೆ. ನನ್ನರಲ್ಲಿ 2 ಇನ್ಸ್ಟಾಲ್ ಆಗಿದೆ, ಒಂದು ಎಕ್ಸೆನ್ಸು, ಒಂದು 5%. ಸೊ ಒನ್ಸ್ ಇನ್ಸ್ಟಾಲ್ ಆದಮೇಲೆ ಈ ರೀತಿ ತೋರಿಸುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ಬ್ರೋಕರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಡಿಫಾಲ್ಟು 5% ಇಟ್ಟಿದ್ದೀನಿ. ಅದಾದಮೇಲೆ ಇನ್ಸ್ಟಾಲ್ ಅಂತ ಕೊಡಿ. ಸೊ ಇನ್ಸ್ಟಾಲ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಎಕ್ಸ್ಪರ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ರಿಪ್ಲೇಸ್ ಕೊಡಿ. ಇಲ್ಲಿ ಎಪೆಕ್ಸ್ ಸ್ಕೂಲ್ ಬ್ರಿಡ್ಜ್ ಅಂತ ಒಂದು ಆಪ್ಷನ್ ಬಂದಿದೆ. ಬಂದ ತಕ್ಷಣ ನೋಡಿ ಇಲ್ಲೊಂದು ಸೆಟ್ಟಿಂಗ್ ಅಂತ ಇದೆ ನೋಡಿ, 5% ಆನ್ಲೈನ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಎಲ್ಲ ತೋರಿಸುತ್ತೆ, ಕನೆಕ್ಟೆಡ್ ಬ್ರೋಕರು, ಹಾಗೆ ಸರ್ವರ್ IP ತೋರಿಸುತ್ತೆ ನಿಮಗೆ. ಸೊ ಮ್ಯಾಜಿಕ್ ನಂಬರ್ ಇರುತ್ತಲ್ಲ, ಸೊ ಮ್ಯಾಜಿಕ್ ನಂಬರ್ ಅಂದರೆ ಯೂನಿಕ್ ನಂಬರು. ಈ ಒಂದು ಇಂದ ಏನು ಆರ್ಡರ್ ಪ್ಲೇಸ್ ಆಗುತ್ತೋ ಈ ನಂಬರಲ್ಲಿ ಯೂನಿಕ್ ಆಗಿರುತ್ತೆ. ಸೊ ನಿಮಗೆ ಯಾವ ನಂಬರ್ ಬೇಕೋ ಆ ನಂಬರ್ನ ಇಲ್ಲಿ ಸೆಟ್ ಮಾಡಿ ಓಕೆ ಕೊಟ್ಬಿಡಿ. ಕೊಟ್ಟಾದಮೇಲೆ ಏನು ಮಾಡಿ, ಕನೆಕ್ಟ್ ಅಂತ ಕೊಡಿ. ಸೊ ಕನೆಕ್ಟೆಡ್ ಅಂತ ಬಂತಲ್ವ. ಸೊ ಕನೆಕ್ಟೆಡ್ ಬಂದಮೇಲೆ ಸೊ ಇಲ್ಲಿ ಮೊಬೈಲ್ ಆ್ಯಪಲ್ಲಿ ಪ್ರೊಫೈಲಲ್ಲಿ ಬನ್ನಿ. ಪ್ರೊಫೈಲಲ್ಲಿ ಬಂದ ತಕ್ಷಣ ನಿಮಗೆ 7 days ಟ್ರಯಲ್ ಇರುತ್ತೆ. ಸೊ 7 days ಟ್ರಯಲಲ್ಲಿ ಯಾವುದೇ ರೀತಿ ಕ್ರೆಡಿಟ್ ಕಾರ್ಡು UPI ಪೇಮೆಂಟ್ ಬೇಕಾಗಿಲ್ಲ. ಸೊ ಒನ್ಸ್ 7 days ಮುಗೀತಂದರೆ ನಿಮಗೆ ಮಂತ್ಲಿ 100 ರೂಪೀಸ್ ಅಷ್ಟೇ ಇರುತ್ತೆ. ಸೊ ಅದಾದಮೇಲೆ ನೀವು ಪೇ ಮಾಡಿ ತೊಗೋಬೋದು. ಸೊ ಇಲ್ಲಿ ಕನೆಕ್ಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸರ್ವರ್ IP ಅಂತ ಒಂದು ಆಪ್ಷನ್ ಇದೆ. ಸೊ ಅಲ್ಲಿ ನೋಡ್ಬೋದು ಡೆಸ್ಕ್ಟಾಪಲ್ಲಿ ನಿಮಗೆ ಸರ್ವರ್ IP ಇದೆ. ಸೊ ಇಲ್ಲಿ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ 4. ಸೊ ಲಾಸ್ಟ್ 4ವರೆಗೂ ಏನು ಇದೆಯಲ್ಲ ಅಷ್ಟೇ ಮಾಡಿ. ಈ 5000 ಇದೆಯಲ್ಲ ಅದು ಮಾಡೋಕ್ಕೋಗ್ಬಿಡಿ, ಕನೆಕ್ಟ್ ಕೊಡಿ. ಜಸ್ಟ್ ನೀವು ಕನೆಕ್ಟ್ ಕೊಟ್ಟ ತಕ್ಷಣ ಮೊಬೈಲ್ ಆ್ಯಪಲ್ಲಿ ನೋಡಿ ಕನೆಕ್ಟೆಡ್ ಟು MT5. ಸೊ ಇಲ್ಲಿ ನೋಡ್ಬೋದು ಬ್ಯಾಲೆನ್ಸ್ ತೋರಿಸುತ್ತೆ, ಇಕ್ವಿಟಿ, ಲೆವರೇಜ್ ಎಷ್ಟಿದೆ ಎಲ್ಲ ತೋರಿಸುತ್ತೆ. ಅದಾದಮೇಲೆ ಏನು ಮಾಡ್ತೀರಾ, ಸೊ ಇಷ್ಟು ಕನೆಕ್ಷನ್ ಆದಮೇಲೆ ಸೊ ಜಸ್ಟ್ ಪೊಸಿಷನ್ ಸೈಜ್ಗೆ ಬನ್ನಿ. ಸೊ ಇದನ್ನು ಮಿನಿಮೈಸ್ ಮಾಡಿ, ಕ್ಲೋಸ್ ಮಾಡಬೇಡಿ, ಮಿನಿಮೈಸ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಫಾರ್ ಎಕ್ಸಾಂಪಲ್ ಇವತ್ತು ಸೊ ನಿಮಗೆ ಬಿಟ್ಕಾಯಿನ್ ಹಾಕಿ ತೋರಿಸ್ತೀನಿ. ಸೊ ಒನ್ಸ್ ಇಲ್ಲಿ ಬಂದ ಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ನೀವು ಸೆಟ್ಟಿಂಗ್ ಮಾಡಬೇಕು. ಟೂಲ್ಸಲ್ಲಿ ಹೋಗಿ ಆಪ್ಷನ್ಸ್ಗೆ ಹೋಗಿ ಇಲ್ಲಿ ಎಕ್ಸ್ಪರ್ಟ್ ಅಡ್ವೈಸರ್ ಇದೆ, ಅಲೋ, ಮತ್ತು ಈ ಅಲೋ ಅಲ್ಗಾರಿದಮ್ ಟ್ರೇಡಿಂಗು, ಅಲೋ DLL, ಅಲೋ ವೆಬ್ ರಿಕ್ವೆಸ್ಟ್ ಕೊಡಿ. ಕೊಟ್ಟಾದಮೇಲೆ ಓಕೆ ಕೊಟ್ಟು ಇದು ಆಲ್ಗೋ ಟ್ರೇಡಿಂಗ್ ಆನ್ ಇದೆಯಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ, ಅದು ಆನ್ ಇರಬೇಕು. ಸೊ ಒನ್ಸ್ ಆನ್ ಆದಮೇಲೆ ನೀವು ಎಕ್ಸ್ಪರ್ಟ್ ಅಡ್ವೈಸರಲ್ಲಿ ಏನು ಇದು ಇನ್ಸ್ಟಾಲ್ ಮಾಡಿದ್ಮೇಲೆ ಇದು ಬರುತ್ತಲ್ಲ, ಇದನ್ನ ಡಬಲ್ ಕ್ಲಿಕ್ ಮಾಡಿ ಜಸ್ಟ್ ಓಕೆ ಕೊಡಿ. ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಸೊ ಡ್ಯಾಶ್ಬೋರ್ಡ್ ಓಪನ್ ಆದ ತಕ್ಷಣ ಸೊ ಆರ್ಡ್ರನ್ನ ಯಾವ ರೀತಿ ಪ್ಲೇಸ್ ಮಾಡಬೇಕು ಅನ್ನೋದು ಹೇಳ್ತೀನಿ ನೋಡಿ. ನಿಮ್ಗೆ ಯಾವ ಆರ್ಡ್ರ್ ಬೇಕೋ ಇಲ್ಲಿ ಚೂಸ್ ಮಾಡೋದು, ಮಾರ್ಕೆಟ್ ಬೈ ಆರ್ಡ್ರು, ಮಾರ್ಕೆಟ್ ಸೆಲ್ ಆರ್ಡ್ರು. ಫಾರ್ ಎಕ್ಸಾಂಪಲ್ ನನಗೊಂದು ಬೈ ಲಿಮಿಟ್ ಆರ್ಡರ್ ಬೇಕಂದರೆ ಜಸ್ಟ್ ಈ ರೀತಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಬರುತ್ತೆ. ಸೊ ನೋಡಿ ಇಲ್ಲಿ ನೋಡಿ ಪೊಸಿಷನ್ ಸೈಜಲ್ಲಿ. ಸೊ ಇಲ್ಲಿ ನಿಮ್ಗೆ ಏನು ಮಾಡಬೇಕಂದ್ರೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ ತಕ್ಷಣ ನಿಮ್ಗೆ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಹಾಕೋಬೇಕು. ಸೊ ನೀವು ರಿಸ್ಕ್ ಎಷ್ಟು ತೊಗೊಳ್ತೀರೋ ಅಷ್ಟು ಪರ್ಸೆಂಟೇಜ್ ವೈಸ್ ಹಾಕಬೇಕು. ಹಾಕಿದ ತಕ್ಷಣ ನೋಡಿ ಇಲ್ಲಿ ಆಟೋಮೆಟಿಕ್ ಎಲ್ಲ ತೋರಿಸುತ್ತೆ. ಸೊ ನಾನು ಬೈ ಲಿಮಿಟ್ ಸೆಲೆಕ್ಟ್ ಮಾಡಿದ್ದೀನಿ, ಯಾವ ಕರೆನ್ಸಿ ಅನ್ನೋದು ತೋರಿಸುತ್ತೆ, ಬಿಟ್ಕಾಯಿನು, ಎಂಟ್ರಿ, ಸ್ಟಾಪ್ ಲಾಸ್, ಟೇಕ್ ಪ್ರಾಫಿಟು, ರಿಸ್ಕ್ ರಿವಾರ್ಡು ತೋರಿಸುತ್ತೆ. ಸೊ ರಿಸ್ಕ್ ರಿವಾರ್ಡ್ ಇಲ್ಲೇ ತೋರಿಸುತ್ತೆ. ನೀವು ರಿಸ್ಕ್ ರಿವಾರ್ಡ್ನ ಈ ರೀತಿ ಅಡ್ಜಸ್ಟ್ ಮಾಡ್ಬೋದು ನೋಡಿ, 1:2.
ಸೊ ಈ ರೀತಿ ನಾನು ಎಲ್ಲಿ ಬೇಕಾದಲ್ಲಿ ಇದನ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ಸೊ ಒನ್ಸ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆದಮೇಲೆ ಇಲ್ಲಿ ಪ್ಲೇಸ್ ಆರ್ಡರ್ ಅಂತ ಇದೆಯಲ್ಲ ಮೊಬೈಲಲ್ಲಿ ಕಾಣಿಸ್ತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಸೊ ಪ್ಲೇಸ್ ಆರ್ಡರ್ ಆಯಿತು. ಆದ ತಕ್ಷಣ ನೋಡಿ ಈ ರೀತಿ ಒಂದು ನಿಮಗೆ ಒಂದು ಸೌಂಡ್ ಬರುತ್ತೆ. ಸೊ ಕನ್ಫರ್ಮೇಷನು ನೋಡಿ ಇಲ್ಲಿ ಆರ್ಡ್ರು ಏನಾಗಿದೆ ಪ್ಲೇಸ್ ಆಗಿದೆ. ಸೊ ಪ್ಲೇಸ್ ಆದ ತಕ್ಷಣ ಇದನ್ನು ಕ್ಯಾನ್ಸಲ್ ಕೊಡಿ ಹೋಗುತ್ತೆ. ಇಲ್ಲಿ ನೋಡ್ಬೋದು ಪಾಪಪ್ಪಲ್ಲಿ ನಿಮಗೆ -$50 ನಾನು ಲಾಸ್ ಆಗ್ತೀನಿ ಆದರೆ. ಸೊ ಇನ್ ಕೇಸ್ TP ಇಟ್ಟಾದರೆ 105 ನನಗೆ ಪ್ರಾಫಿಟ್ ಬರುತ್ತೆ. ಸೊ ಈ ರೀತಿ. ಸೊ ಪೆಂಡಿಂಗ್ ಆರ್ಡರ್ನ ಏನಾದರೂ ಕ್ಯಾನ್ಸಲ್ ಮಾಡೋದಾದರೆ ಇಲ್ಲಿ ಕ್ಯಾನ್ಸಲ್ ಪೆಂಡಿಂಗ್ ಅಂತ ಇದೆ, ಕ್ಲಿಕ್ ಮಾಡಿದ್ರೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದೇ ರೀತಿ ಬೈ ಸ್ಟಾಪ್ ಬೇಕಂದರೆ ಬೈ ಸ್ಟಾಪ್ ಇಟ್ಕೋಬೋದು ನೋಡಿ. ಸೊ ಬೈ ಸ್ಟಾಪ್ ಆರ್ಡ್ರು ನಿಮ್ಗೆ ಯಾವ ಆರ್ಡ್ರ್ ಬೇಕೋ ಸೊ ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪು ಮತ್ತು ನಿಮ್ಮ ಅಕೌಂಟ್ ಬ್ಯಾಲೆನ್ಸು ರಿಸ್ಕ್ ಪರ್ಸೆಂಟೇಜ್ ಎಷ್ಟು ತೊಗೊಳ್ತೀರಾ ಅಂತ ಹೇಳಿದ್ರೆ ಸಾಕು, ಅದು ಆಟೋಮೆಟಿಕ್ ಎಲ್ಲ ಇದು ಮಾಡ್ಕೊಳ್ಳುತ್ತೆ. ಲಾಟ್ ಸೈಜ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಪ್ಲೇಸ್ ಆರ್ಡ್ರ್ ಕೊಟ್ಟರೆ ಸಾಕು ಈ ರೀತಿ. ಸೊ ನೋಡ್ಬೋದು ಈ ರೀತಿ ನೀವು ಪ್ಲೇಸ್ ಮಾಡಬೇಕಾಗುತ್ತೆ ಈ ಒಂದು ಕ್ಯಾಲ್ಕುಲೇಟ್ರಿಂದ. ನೆಕ್ಸ್ಟು ಇನ್ನು ಬರೋದು ಮ್ಯಾಶಿನಲ್ಲೋ. ಸೊ ಮ್ಯಾಶಿನಲ್ಲೋ ಅಂದರೆ ಏನು? ಸೊ ಜಸ್ಟ್ ಏನಿಲ್ಲ, ಮ್ಯಾಶಿನಲ್ಲೋಲ್ಲಿ ಒಂದು ಲೋ ವಿನ್ ರೇಟಲ್ಲಿ ಕೂಡ ಜಾಸ್ತಿ ಸ್ವಲ್ಪ ಒಂದು ಬೆಟರ್ ವಿನ್ ರೇಟ್ ಅಂದರೆ ಒಂದು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 10 ಟ್ರೇಡ್ ಮಾಡ್ತೀರಾ ಅಂದರೆ ಓನ್ಲಿ 1 ಟ್ರೇಡ್ ಮಾಡಿದರೂ ಕೂಡ ನೀವು ಬರೀ ಒಂದೇ 1 ಟ್ರೇಡ್ ವಿನ್ ಆದರೂ ಕೂಡ ನೀವು 1% ಮಾಡ್ಬೋದು ಇದರಲ್ಲಿ. ಯಾವ ರೀತಿ ಅಂದರೆ ಇನಿಷಿಯಲ್ ಕ್ಯಾಶ್ ಅಂದರೆ ನಿಮ್ಮ ಡಾಲರ್ ಅಮೌಂಟ್ ಎಷ್ಟು ಡೆಪಾಸಿಟ್ ಮಾಡಿದರೆ ಅಷ್ಟು ಹಾಕಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ $10,000 ಇದೆ, ಅದರಲ್ಲಿ $1,000 ಕೂಡ ನೀವು ಎಂಟ್ರಿ ಮಾಡ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಸೊ $100 ಹಾಕ್ತೀನಿ. ಟೋಟಲ್ ಟ್ರೇಡ್ಸ್ ಎಷ್ಟು ಮಾಡ್ತೀನಿ ಅಂದರೆ 10 ಟ್ರೇಡ್ ಮಾಡ್ತೀನಿ. ಎಕ್ಸ್ಪೆಕ್ಟೆಡ್ ವಿನ್ನು 1 ಅಷ್ಟೇ ನಾನು ಗೆಲ್ತೀನಿ, ಅಂದರೆ ಒಂದು ಟ್ರೇಡು 1:2. ಸೊ ರಿಸ್ಕ್ ರಿವಾರ್ಡ್ ಎಷ್ಟು ಹಾಕ್ತೀರಾ 2. ಫಾರ್ ಎಕ್ಸಾಂಪಲ್ 1:3 ಇದ್ದರೆ 3 ಹಾಕಿ, 1:4 ಇದ್ದರೆ 4 ಹಾಕಿ, 1:1 ಇದ್ದರೆ ಇಲ್ಲಿ 1 ಹಾಕಿ, 1:2 ಇದ್ದರೆ 2 ಅಷ್ಟೇ, ಅಂದರೆ ರಿವಾರ್ಡ್ ಮಾತ್ರ ಇಲ್ಲಿ ಹಾಕಿ. ಸೊ ಹಾಕಿದ ತಕ್ಷಣ ಕ್ಯಾಲ್ಕುಲೇಟ್ ಕೊಡಿ. ಇಲ್ಲಿ ನೋಡ್ಬೋದು ನೀವು ಎಸ್ಟಿಮೇಟೆಡ್ ಪ್ರಾಫಿಟ್ ಇದೆಯಲ್ಲ, ಇದು ಅಕ್ಯುರೇಟಾಗಿ ಇಷ್ಟೇ ನಿಮ್ಗೆ ಸಿಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಓನ್ಲಿ 10ರಲ್ಲಿ 1 ಟ್ರೇಡ್ ಮಾಡಿದ್ರು ಸಾಕು. ನೀವು ಎಷ್ಟು ಮಾಡ್ತೀರಾ 1.76% ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನಾರ್ಮಲ್ ಪೊಸಿಷನ್ ಸೈಜ್ ಮಾಡಿದಾಗ ನೀವು 10ರಲ್ಲಿ 1 ಟ್ರೇಡ್ ವಿನ್ ಆದರೂ ಕೂಡ ನೀವು ಎಂಡ್ ಆಫ್ ದ ಒಂದು ಆ ಸೀಕ್ವೆನ್ಸಲ್ಲಿ 10 ಟ್ರೇಡಲ್ಲಿ ಏನು 1 ಟ್ರೇಡ್ ವಿನ್ ಆಗ್ತೀರಾ ಅಂದರೂ ಕೂಡ 9 ಟ್ರೇಡ್ ಲಾಸ್ ಆಗ್ತೀರಾ, ಅಂದರೆ 9% ಲಾಸ್ ಆಯಿತು. ಸೊ 1:2 ಅಂದರೆ 2% ಪ್ರಾಫಿಟ್ ಆಗ್ತೀರಾ. ಸೊ ಇನ್ನೂ ನೀವು ಎಷ್ಟಾಗುತ್ತೆ ಹೆಚ್ಚು ಕಮ್ಮಿ 8% ಲಾಸಲ್ಲೇ ಬರ್ತೀರಾ. ಬಟ್ ಇದರಲ್ಲಿ ಹಂಗಲ್ಲ, ಸೊ ನೀವು ಪ್ರಾಫಿಟಲ್ಲೇ ಬರ್ತೀರಾ. ಸೊ ಇದನ್ನು ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಸ್ಟ್ರಾಟಜಿ ನಿಮ್ದೇನು ಸ್ಟ್ರಾಟಜಿ ಇದೆಯೋ ಸೇಮ್ ಯೂಸ್ ಮಾಡಿ, ಸೇಮ್ ಪೊಸಿಷನ್ ಸೈಜು. ಸೊ ಬೈ ಲಿಮಿಟ್ ಹಾಕ್ತೀರಾ ಏನು ಹಾಕ್ತೀರಾ. ಬಟ್ ಒಂದು ಏನಂದರೆ ಸೊ ಇಲ್ಲಿ ರಿಸ್ಕ್ ರಿವಾರ್ಡ್ ಎಷ್ಟು ಇಟ್ಟಿರ್ತೀರೋ ಸೊ ಆಲ್ವೇಜ್ ಸೊ ಇದನ್ನ ರಿಸ್ಕ್ ರಿವಾರ್ಡ್ 1:2 ಇಟ್ಕೊಂಡೆ TP ಇಟ್ಕೋಬೇಕು. ನೀವು SL ಎಲ್ಲಾದರೂ ಬೇಕಾದರೂ ಇಡಿ, ಬಟ್ ಏನಂದರೆ ಸೊ 1:2 ಮಾತ್ರ ಇಡಲೇಬೇಕು. ನೀವೇನು ಇಲ್ಲಿ ಈ ಒಂದು ರಿಸ್ಕ್ ರಿವಾರ್ಡ್ ಇಟ್ಟಿದ್ದೀರಲ್ಲ ರಿವಾರ್ಡು, ಸೊ 1:2 ಇಟ್ಕೊಂಡು ನೀವು ಇದನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟ್ ಕೊಡ್ತೀನಿ. ಸೊ ನೋಡ್ಬೋದು, ಸೊ ಇಲ್ಲಿ ಬೆಟ್ ಅಮೌಂಟ್ ಅಂತ ತೋರಿಸುತ್ತೆ, ಇಲ್ಲಿದೆ ನೋಡಿ. ಸೊ ನೆಕ್ಸ್ಟ್ ಬೆಟ್ಟು ಸೊ $8 ನಾನು ಈ ಟ್ರೇಡಲ್ಲಿ ಸೋತ್ರೆ $8 ಮಾತ್ರ ನಾನು ಲಾಸ್ ಆಗಬೇಕು. ಸೊ ವಿನ್ ಆದರೆ 1:2 ಹತ್ತತ್ರ 16 ಅಂದರೆ 1:2. ಇಲ್ಲಿ ನೋಡಿ ರಿಸ್ಕ್ ರಿವಾರ್ಡ್ನ ಇಟ್ಕೊಂಡು ಎವ್ರಿ ಟ್ರೇಡು ನೀವು ಇಲ್ಲಿ ಎಷ್ಟು ಸೆಟ್ ಮಾಡಿರ್ತೀರೋ ಅಷ್ಟನ್ನು ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಿ, ಅವಾಗ ಮಾತ್ರ ಕರೆಕ್ಟಾಗಿ ನಿಮ್ಗೆ ಪ್ರಾಫಿಟ್ ಸಿಗುತ್ತೆ. ಸೊ ಒನ್ಸ್ ಆದಮೇಲೆ ಪ್ಲೇಸ್ ಆರ್ಡರ್ ಕೊಡಿ. ಸೊ ಪ್ಲೇಸ್ ಆರ್ಡರ್ ಆದಮೇಲೆ ಸೊ ನೋಡ್ಬೋದು ಇಲ್ಲಿ ಆರ್ಡರ್ ಪ್ಲೇಸ್ ಆಯಿತು. ಸೊ ನೋಡಿ $8 ಮಾತ್ರ ನಾನು ಸೋಲ್ತೀನಿ. ಅಲ್ಲಿ ನೀವು ಮೌಸ್ ಹತ್ರ ನೋಡ್ಬೋದು ಪಾಪಪ್ ಓಪನ್ ಆಗಿದೆ -882. ಸೊ ಅಕ್ಯುರೇಟಾಗಿ ಲಾರ್ಜ್ ಸೈಜ್ನ ಇದು ತೊಗೊಳುತ್ತೆ. ಓಕೆನಾ, ಈ ರೀತಿ ನೀವು ಇದನ್ನು ಮಾಡಬೇಕಾಗುತ್ತೆ 8. ಸೊ ನೋಡಿ ಅದರ ಡಬಲ್ ನಾವಿಲ್ಲಿ ವಿನ್ ಆಗಬೇಕು, $17 ಬರುತ್ತೆ ಅಲ್ವಾ. ಸೊ ಈ ರೀತಿ ರಿಸ್ಕ್ ರಿವಾರ್ಡ್ನ ಮೇಂಟೈನ್ ಮಾಡಿ ಲೋ ವಿನ್ ರೇಟಲ್ಲಿ ಕೂಡ ನೀವು ಪ್ರಾಫಿಟ್ನ ಮಾಡ್ಬೋದು. ಇದರಿಂದ ಇದನ್ನೇ ನೀವು ಕಾಂಪೌಂಡಿಂಗ್ ಕೂಡ ಯೂಸ್ ಮಾಡ್ಬೋದು, ಯಾಕಂದರೆ ಲೋ ವಿನ್ ರೇಟ್ ಅಲ್ವಾ. 10ರಲ್ಲಿ 1 ಆಲ್ಮೋಸ್ಟ್ ಆಗ್ತವೆ 1:2 ಅಂದರೆ. ಸೊ ನೀವು 1:3 ಅಂದರೆ ಇಟ್ಕೊಳ್ಳಿ ನಿಮ್ಗೆ ಇಷ್ಟ. ಬಟ್ ಬೇರೆ ಬೇರೆ ಒಂದು ಇನ್ಪುಟ್ ಹಾಕೋ ಮೂಲಕ ನೀವು ಚೆಕ್ ಮಾಡಿ, ನಿಮಗೆ ಕ್ಯಾಲ್ಕುಲೇಷನ್ ಸಿಗುತ್ತೆ. ಸೊ ಇದಾದಮೇಲೆ ಫಾರ್ ಎಕ್ಸಾಂಪಲ್ ಈ ಟ್ರೇಡು SL ಇಟ್ಟಾಯ್ತು ಅಂದ್ಕೊಳ್ಳಿ. ಸೊ SL ಇಟ್ಟಾದಾಗ ಏನು ಮಾಡಬೇಕಂದ್ರೆ ಸೊ SL ಇಟ್ಟಾಯ್ತು ಅಂದರೆ ಲಾಸ್ ಅಂತ ಕ್ಲಿಕ್ ಮಾಡಿ. ಸೊ ಲಾಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಒಂದು ಲಾಸ್ ಆಯಿತು. ನೆಕ್ಸ್ಟ್ ಟ್ರೇಡು ಮತ್ತು ನಿಮ್ಗೇನು ಬರುತ್ತೋ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಿ. ಸೊ ಫಾರ್ ಎಕ್ಸಾಂಪಲು ಈ ಟ್ರೇಡಲ್ಲಿ ಪ್ಲೇಸ್ ಕೊಡ್ತೀನಿ.
Buy limit on Bitcoin USD 0.24 loss. ಸೊ ಈ ಟ್ರೇಡಲ್ಲಿ ನಮಗೆ ಟಿ ಪಿ ಹಿಟ್ ಆಯ್ತು ಅಂದ್ಕೊಳ್ಳಿ, ಇಲ್ಲಿ ಟಿ ಪಿ ಹಿಟ್ ಆಯಿತು. ಅವಾಗ ನಾವೇನು ಮಾಡಬೇಕಂದ್ರೆ ಸೊ ವಿನ್ ಅಂತ ಕೊಡಬೇಕು. ಸೊ ವಿನ್ ಅಂತ ಕೊಟ್ಟಮೇಲೆ ಯಾಕೆ ಹೇಳಿ ನಂದು ಸ್ಟೇಟಸ್ ಕಂಪ್ಲೀಟೆಡ್ ಯಾಕೆ ಆಯ್ತು ಹೇಳಿ, ಒಂದೇ ಒಂದು ಟ್ರೇಡ್ ವಿನ್ ಆಯಿತು, ಒಂದೇ ಒಂದು ಟ್ರೇಡ್ ವಿನ್ ಆಗಬೇಕಾಗಿತ್ತು 10ರಲ್ಲಿ. ಸೊ ಒಂದು ಲಾಸ್ ಆಯಿತು, ಒಂದು ವಿನ್ ಆಯಿತು. ಸೊ ನನ್ನ ಎಂಡ್ ಅಪ್ದ ಒಂದು ಪ್ರಾಫಿಟ್ ಅಷ್ಟು $17 ಬರುತ್ತೆ. ಸೊ ಈ ರೀತಿ ಅದಾದಮೇಲೆ ನೆಕ್ಸ್ಟು ರೀಸೆಟ್ ಹೊಡೀರಿ, ಮತ್ತೆ ನಿಮಗೆ ಯಾವ ಸೀಕ್ವೆನ್ಸ್ ಬೇಕು ಇಟ್ಕೊಳ್ಳಿ. ಸೊ ಈ ರೀತಿ ನೀವು ಇದನ್ನು ಎಂಟ್ರಿ ಮಾಡ್ಕೊತ ಹೋಗ್ಬೇಕಷ್ಟೆ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ನಿಮ್ಗೆ ಯಾವ ಸೀಕ್ವೆನ್ಸ್ ಬೇಕೋ ಆ ಸೀಕ್ವೆನ್ಸ್ನ ಮೇಂಟೈನ್ ಮಾಡಿ. ಎಕ್ಸೆಲ್ ಇಟ್ಟಾದರೆ ಲಾಸ್ ಅಂತ ಕೊಡಿ, ಟಿ ಪಿ ಇಟ್ಟಾದರೆ ಅಲ್ಲಿ ವಿನ್ ಅಂತ ಕೊಡಿ, ಅದು ಆಟೋಮೆಟಿಕ್ಕಾಗಿ ಹೋಗ್ತಾ ಇರುತ್ತೆ. ನೀವು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋ ಮೂಲಕ ನೀವು ಬೈ ಸ್ಟಾಪ್ ಬೇಕಾ, ಸೆಲ್ ಸ್ಟಾಪ್ ಬೇಕಾ, ಮಾರ್ಕೆಟ್ ಆರ್ಡರ್ ಬೇಕಾ, ಲಿಮಿಟ್ ಆರ್ಡರ್ ಬೇಕಾ ಅನ್ನೋದನ್ನ ಇಟ್ಟು ಮೊಬೈಲಿಂದ ಆರ್ಡರ್ ಪ್ಲೇಸ್ ಮಾಡ್ಬೋದು. ಓಕೆನಾ. ಸೊ ಇವಾಗ ಇದರಲ್ಲಿ ಒಂದು ಟ್ರಿಕ್ ಏನಂದರೆ, ಫಂಡೆಡ್ ಅಕೌಂಟ್ ಯಾವ ರೀತಿ ಪಾಸ್ ಆಗಬೇಕಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 1,50,000 ಅಥವಾ 5K ಅಥವಾ 10K ಇದೆ ಅಂತ ಅಂದ್ಕೊಳ್ಳಿ. ಸೊ ಇವಾಗಲೂ ಫಂಡೆಡ್ ಅಕೌಂಟಲ್ಲಿ ಡೈಲಿ ಡ್ರಾಡೌನ್ ಎಷ್ಟಿರುತ್ತೆ ಆ ಫಂಡೆಡ್ ಪ್ರಕಾರ ಒಂದು 5% ಇರುತ್ತೆ. ಸೊ ಈಗ ನನ್ನ ಹತ್ರ 10K ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ 10K ಇದೆ ಅಂದರೆ 5% ಡೈಲಿ ಡ್ರಾಡೌನ್ ಅಂದರೆ 500 ಆಗುತ್ತೆ. ಸೊ ಅಲ್ಲಿ 500 ಎಂಟ್ರಿ ಮಾಡಿ, ಅಂದರೆ ಅದರ ಅರ್ಧ ಅದು ಡೈಲಿ ಡ್ರಾಡೌನ್ ಏನಿರುತ್ತೋ ಅದನ್ನ ಹಾಕಿ. ಸೊ 12 ಟ್ರೇಡ್ಸ್ ಮಾಡ್ತೀನಿ, ಎಕ್ಸ್ಪೆಕ್ಟೆಡ್ ವಿನ್ಸು 5 ಇಟ್ಕೊಳ್ತೀನಿ, 1:2 ಮಾಡ್ತೀನಿ. ಕ್ಯಾಲ್ಕುಲೇಟ್ ಕೊಡಿ, ಕೊಟ್ಟ ತಕ್ಷಣ ನನಗೆ $850, $56 ಅಂದರೆ 12ರಲ್ಲಿ 5 1:2 ಅಂದರೆ ನಾನು ವಿನ್ ಆದರೆ $850 ನನಗೆ ಪ್ರಾಫಿಟ್ ಆಗುತ್ತೆ. ಸೊ ಒಂದು ಫಸ್ಟ್ ಪೇಜ್ ಮುಗಿಯೋಕ್ಕೆ 8% ಇರುತ್ತೆ. ಸೊ ಹತ್ತತ್ರ 856 ಮಾಡಿದ್ದೀವಿ, ಜಾಸ್ತಿ ಅಂದರೆ $56 ಜಾಸ್ತಿ ಮಾಡಿದ್ದೀವಿ. ಸೊ ಆವಾಗ ನಮ್ಮದು ಫಸ್ಟ್ ಪೇಜ್ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಯ್ತು ಅಂದ್ಕೊಳ್ತೀನಿ ನಿಮಗೆ ಅಲ್ವಾ. ಸೊ ಎವ್ರಿ ಟ್ರೇಡು ನೀವು 1:2ನ ಇಲ್ಲಿ ಮೇಂಟೈನ್ ಮಾಡಬೇಕಷ್ಟೆ. ಸೊ ಇದೇ ರೀತಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಸೀಕ್ವೆನ್ಸ್ ಹೇಳ್ತೀನಿ ನೋಡಿ, 12ರಲ್ಲಿ 1:3 4 ಮಾಡ್ತೀನಿ. ಸೊ 1:3 4 ಮಾಡಿದಾಗ ನೋಡಿ $923 ಆಗುತ್ತೆ. ಹತ್ತತ್ರ 10% ಮಾಡ್ಬೋದು ಮಂತ್ಲಿ. ಅಂದರೆ 12ರಲ್ಲಿ 4 ವಿನ್ ಆದರೂ ಸಾಕು, ನೀವು ಎಷ್ಟಾಗುತ್ತೆ ಅಂದರೆ ಸೊ ಇಷ್ಟು ಡಾಲರ್ ಪ್ರಾಫಿಟ್ ಆಗುತ್ತೆ, $923. ಈ ರೀತಿ ನೀವು ಫಂಡೆಡ್ ಅಕೌಂಟ್ನ ಲೋ ವಿನ್ ರೇಟಲ್ಲಿ ಕೂಡ ಪಾಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಅದೇ ನೀವು ಪೊಸಿಷನ್ ಸೈಜ್ ನಾರ್ಮಲ್ 1% ಇಟ್ಟು ಮಾಡ್ತೀರಾ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, 12ರಲ್ಲಿ 4 ವಿನ್ ಆಗ್ತೀರಾ ಅಂದರೆ, ಸೊ ಇಲ್ಲಿ 4 ವಿನ್ ಆಗ್ತೀರಾ ಅಂದರೆ 12% ಆಯಿತು. ಅದರಲ್ಲಿ ಇನ್ನೂ ಎಷ್ಟು ಸೋಲ್ತೀರಾ, 8 ಅಂದರೆ 8 ಟ್ರೇಡ್ನ ಸೋಲ್ತೀರಾ, 4 ವಿನ್ ಆಗ್ತೀರಾ, ಅಲ್ಲಿ 8%. 12ರಲ್ಲಿ 8 ಮೈನಸ್ ಮಾಡಿದರೆ 4% ಮಾತ್ರ ಪ್ರಾಫಿಟಲ್ಲಿ ಇರ್ತೀರ ನಾರ್ಮಲ್ ಪೊಸಿಷನ್ ಸೈಜಲ್ಲಿ, ಈ ಒಂದು ಪೊಸಿಷನ್ ಸೈಜು. ಬಟ್ ಈ ಮ್ಯಾಶಿನಲ್ಲಿ ಏನಾಗುತ್ತೆ ಗೊತ್ತಾ, ನೀವು ಜಸ್ಟ್ 4 ವಿನ್ ಆದರೂ ಕೂಡ ಸೊ $923 ನೀವು ಪ್ರಾಫಿಟ್ ಮಾಡ್ತೀರಾ. ಜಸ್ಟ್ ನೀವು ವಿನ್ ಲಾಸ್ನ ಕೊಟ್ಕೊತ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಲಾಸ್ ಆಯಿತು, ಒಂದು ಎಸ್ ಎಲ್ ಇಟ್ಟಾಯಿತು, ಒಂದು ಪ್ರಾಫಿಟು, ನೆಕ್ಸ್ಟ್ ಒಂದು ಲಾಸು, ಒಂದು ಪ್ರಾಫಿಟು, ಒಂದು ಲಾಸು, ಒಂದು ಪ್ರಾಫಿಟು, ಯಾವುದೇ ಒಂದು ಸೀಕ್ವೆನ್ಸಲ್ಲಿ ಬರಲಿ, ಬಟ್ ನೀವು 4 ಮಾತ್ರ ವಿನ್ ಆಗಲೇಬೇಕು. ಸೊ ಇನ್ ಕೇಸ್ ವಿನ್ ಆಗಲಿಲ್ಲ ಅಂದರೆ ಡಿಸ್ಅಡ್ವಾಂಟೇಜು $500 ಏನಾಗುತ್ತೆ ನಿಮ್ಮದು ಮೈನಸ್ ಆಗುತ್ತೆ. ಸೊ ನೆಕ್ಸ್ಟು ಯಾವುದೇ ಒಂದು ಫಂಡೆಡ್ ಅಕೌಂಟಲ್ಲಿ 10% ಓವರ್ ಆಲ್ ಡ್ರಾಡೌನ್ ಇರುತ್ತಲ್ಲ, ಇನ್ನೂ $500 ಉಳಿಯುತ್ತೆ. ನೆಕ್ಸ್ಟು ನೀವು $500 ಹಾಕೊಂಡು ಈ ರೀತಿ ಅದನ್ನು ಫಾರ್ ಎಕ್ಸಾಂಪಲ್ 10K ಹೇಳ್ತಾ ಇದ್ದೀನಿ. ಸೊ ಹಾಕೊಂಡು ಈ ರೀತಿ ಮತ್ತೆ ಸೀಕ್ವೆನ್ಸ್ನ ಕಂಪ್ಲೀಟ್ ಮಾಡಿದ್ರೆ ನೀವು ಮತ್ತೆ ಆ ಪ್ರಾಫಿಟ್ನ ರಿಕವರಿ ಮಾಡ್ಕೋಬೋದು. ಸೊ ಒಂದು ವಿನ್ ಕೊಟ್ಟರೆ ನೋಡಿ ಸ್ಟೇಟಸ್ ಕಂಪ್ಲೀಟೆಡ್ ಆಯಿತು, ನನಗೆ $923 ಪ್ರಾಫಿಟ್ ಆಗಿರುತ್ತೆ. ಸೊ ಈ ರೀತಿ ನೀವು ಈ ಮ್ಯಾಶಿನಲ್ಲೋನ ಯೂಸ್ ಮಾಡ್ಬೋದು. ಸೊ ರಿಸೋರ್ಸಲ್ಲಿ ಹೋಗಿ ಇನ್ ಕೇಸ್ ನಿಮ್ಗೆ ಏನಾದರೂ ಇದರಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ವಾಚ್ ಟ್ಯುಟೋರಿಯಲ್ ಅಂತ ಇರುತ್ತಲ್ಲ, ಇದನ್ನ ಕ್ಲಿಕ್ ಮಾಡಿ. ಸೊ ಇದು ಇಲ್ಲಿ ನಿಮಗೆ ವಿಡಿಯೋಗಳು ಪ್ಲೇ ಆಗ್ತವೆ, ಅಲ್ಲಿ ವಿಡಿಯೋ ನೋಡ್ಕೊಂಡು ಇದನ್ನು ಸೆಟ್ಟಿಂಗ್ ಮಾಡಿ. ಸೊ ನಿಮಗೆ ಇಷ್ಟ ಆದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಕೇಳೋದಿದ್ದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ನೀವು ಕೇಳ್ಬೋದು. ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ಇದನ್ನು ಆಟೋಮೇಟೆಡ್ ಮಾಡಿದ್ದೀವಿ. ಸೊ ಇದನ್ನ ಯೂಸ್ ಮಾಡಿಕೊಂಡು ಆಟೋಮೆಟಿಕ್ ಲಾಟ್ ಸೈಜ್ನ ನೀವು ಕ್ಯಾಲ್ಕುಲೇಷನ್ ಮಾಡೋದ್ರ ಮೂಲಕ ಸೊ ಅಕ್ಯುರೇಟಾಗಿ ಸ್ವಲ್ಪ ರಿಸ್ಕ್ನ ತೊಗೊಂಡು ಯಾವುದೇ ರೀತಿ ಅಂದರೆ ಡೌಟ್ ಇಲ್ಲದೆ ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ರಿಸ್ಕ್ನ ಇಡಬೇಕು. ಸೊ ಯಾಕಂದರೆ ಟ್ರೇಡಿಂಗಲ್ಲೂ ಕೂಡ ಟ್ರೇಡಿಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಇಂಪಾರ್ಟೆಂಟ್ ಟೂಲ್ ಆಗಿರುತ್ತೆ. ಸೊ ಅದನ್ನ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಕೂಡ ಆದ್ರೇ ನಮಗೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿನ ಪ್ರಾಫಿಟ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.